ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋ ಚಿರುಮುರಿನ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಈವ್ನಿಂಗ್ ಸ್ನ್ಯಾಕಿಗೆ ಮಕ್ಕಳಿಗಾಗಿ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು ಅಂಥೇಳಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ. ಈಸಿಯಾಗೇ ಮಾಡ್ಕೊಬೋದು. ಬನ್ನಿ ಫ್ರೆಂಡ್ಸ್, ಏನಿಲ್ಲ ಅದು ಹೇಗೆ ಮಾಡ್ಕೊಳೋದು ಅಂಥೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಚಿರುಮುರಿ ಏನಪ್ಪ ಅಂತಂದರೆ ಮಾವಿನಕಾಯಿ ಚಿರುಮುರಿ. ಮಾವಿನಕಾಯಿ ಹೇಗಿದ್ರೂ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಬಳಸಿ ಚಿರುಮುರಿನ ಹೇಗೆ ಟೇಸ್ಟಿಯಾಗಿ ಮಾಡ್ಕೊಳೋದು ಅಂಥೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಖತ್ ಈಸಿಯಾಗಿ ಮಾಡ್ಕೊಬೋದು. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಚಿರುಮುರಿನ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಇಷ್ಟನ್ನು ಕಟ್ ಮಾಡಿ ಮತ್ತು ತುರಿದಿಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ರಾ ಮ್ಯಾಂಗೋ ಬರುತ್ತಲ್ಲ, ತೋತಾಪುರಿ ಮ್ಯಾಂಗೋ ಅಂತ ಹೇಳ್ತೀವಿ, ಮಾವಿನಕಾಯಿ. ಸೊ ಇದನ್ನು ನಾನು ತೊಳೆದು ಅರ್ಧ ಕಟ್ ಮಾಡಿ ಇದನ್ನು ಸಹ ತುರಿದಿಟ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದನ್ನು ಸಿಪ್ಪೆ ತೆಗೆದು ಸಹ ತುರಿದಿಟ್ಕೋಬೋದು. ಈ ಸಿಪ್ಪೆ ಸಮೇತ ಹಾಕ್ತೀನಿ ಅಂದ್ರೂ ಸಹ ಹಾಕ್ಕೋಬೋದು. ಸ್ವಲ್ಪ ಹುಳಿ ಆಗಿರುತ್ತಲ್ಲ, ಚಿರುಮುರಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬಾಣಲಿಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಹುರಿದಿಟ್ಕೊತಾ ಇದ್ದೀನಿ. ಯಾಕಂದರೆ ಚಿರುಮುರಿಗೆ ಕಡಲೆ ಬೀಜನೂ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದರಿಂದ ನಾನು ಕಡಲೆ ಬೀಜನೂ ಸಹ ಹುರಿದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕಿಗೆ ದೊಡ್ಡವ್ರಿಗಾಗಿರ್ಬೋದು ಇಲ್ಲ ಚಿಕ್ಕ ಮಕ್ಕಳಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಿರುಮುರಿ. ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ನಾವು ಏನಾದರೂ ಒಂದು ಕೊಡಬೇಕಾಗುತ್ತೆ. ಸೊ ಅದರಿಂದ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆ ತೊಗೊಂಡು ಪಾತ್ರೆಯಲ್ಲಿ ಹುರಿದಿಟ್ಕೊಂಡಿರೋ ಕಡಲೆ ಬೀಜ, ತುರಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿ, ಕಟ್ ಮಾಡಿರೋ ಅಂಥ ಸೌತೆಕಾಯಿ, ಹಾಗೆಯೇ ತುರಿದಿಟ್ಕೊಂಡಿರೋ ಕ್ಯಾರೆಟು ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಇಷ್ಟನ್ನು ಸಹ ಒಂದು ಪಾತ್ರೆಗೆ ಹಾಕ್ಕೊಂಡು ಜೊತೆಗೆ ಕೊತ್ತಂಬರಿನೂ ಸಹ ಹಾಕಿಟ್ಕೊತಾ ಇದ್ದೀನಿ. ಹಾಗೆಯೇ ನಮಗೆ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಖಾರನೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನಿಮ್ಗೇನಾದರೂ ಗ್ರೀನ್ ಚಿಲ್ಲಿ ಬೇಕು ಅಂತಂದರೆ ಗ್ರೀನ್ ಚಿಲ್ಲಿ ಸಹ ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಲೆಮನ್ ಡ್ರಾಪ್ಸು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಕಡಲೆಪುರಿ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಇದ್ರ ಜೊತೆಗೇ ನಾವು ಕಡಲೆಪುರಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ, ಯಾಕಂದರೆ ಸೌತೆಕಾಯಿಯಲ್ಲಿ ಮಾವಿನಕಾಯಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಏನಾಗೋಗುತ್ತೆ, ಕಡಲೆಪುರಿ ಬೇಗನೆ ಮೆತ್ತಗಾಗೋಗ್ಬಿಡುತ್ತೆ. ಆದ್ದರಿಂದ ಉಪ್ಪು, ಖಾರ, ನಿಂಬೆಹಣ್ಣು ಎಲ್ಲನೂ ಇದರಲ್ಲೇ ಹಾಕಿ ನಾನು ಈ ಸೌತೆಕಾಯಿ, ಕ್ಯಾರೆಟು, ಮಾವಿನಕಾಯಿ, ಈರುಳ್ಳಿ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇವನ್ ನಾವು ಬೋಟಿ ತೊಗೊತೀವಲ್ಲ, ಅಂಗಡಿಲಿ ಸಿಗೋ ಬೋಟಿ, ಅದನ್ನು ಸಹ ತಂದು ಇದನ್ನು ಸರ್ವ್ ಮಾಡ್ಕೊಬೋದು. ಬೆಳಗ್ಗೆ ಹೊತ್ತು ಏನಾದರೂ ಚಪಾತಿ ಮಾಡಿಟ್ಟು ಹಸಿಟ್ಟೇನಾದರೂ ಮಿಕ್ಕಿದರೆ ಚಪಾತಿ ರೋಲ್ ಸಹ ಮಾಡಿ ಈವ್ನಿಂಗ್ ಟೈಮಲ್ಲಿ ಕೊಡ್ಬೋದು. ಹಾಗೆಯೇ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಸಪ್ಪೆಪುರಿ ಅಂತ ಬರುತ್ತಲ್ಲ, ಸಪ್ಪೆಪುರಿನ ತೊಗೊಂಡಿದ್ದೀನಿ. ಸಪ್ಪೆಪುರಿ ಬೇಗ ಮೆತ್ತಗಾಗಲ್ಲ, ಸ್ವಲ್ಪ ಗರಿಗರಿಯಾಗಿಯೇ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಉಪ್ಪಿಂದು ಕಡಲೆಪುರಿ ಬರುತ್ತಲ್ಲ, ಉಪ್ಪಿರೋ ಸಾಲ್ಟ್ ಕಡಲೆಪುರಿ, ಅದೇನಾದರೂ ತೊಗೊಂಡ್ರೆ ಬೇಗ ನಾವು ಕಲಿಸ್ತಾ ಇದ್ದಂಗೆ ಅದು ಮೆತ್ತಗಾಗೋಗ್ಬಿಡುತ್ತೆ. ಸೊ ಅದ್ರ ಬದಲು ಇದನ್ನು ತೊಗೊಳೋದು ಬೆಸ್ಟ್ ಅಂತ ಅನಿಸುತ್ತೆ ಮತ್ತು ಟೇಸ್ಟಿಯಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಅರ್ಧ ಟೊಮೊಟೊ ಅಷ್ಟು ಇದಕ್ಕೆ ಹಾಕ್ಕೊತೀನಿ. ಟೊಮೊಟೊನೂ ಫಸ್ಟೇ ಹಾಕಿದ್ದಿದ್ದರೆ ಇನ್ನೂ ಬೇಗ ನಮಗೆ ಕಡಲೆಪುರಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ನಾನು ಅದನ್ನು ಫಸ್ಟೇ ಹಾಕಿ ಮಿಕ್ಸ್ ಮಾಡಲಿಲ್ಲ. ಸೊ ಲಾಸ್ಟಲ್ಲಿ ಹಾಕಿ ಇನ್ನೇನು ನಾವು ಬೌಲ್ಗೆ ಸರ್ವ್ ಮಾಡ್ಕೊತೀವಲ್ಲ, ಆ ಟೈಮಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಅಂಥೇಳಿ, ಆ ಟೈಮಲ್ಲಿ ಹಾಕ್ಕೊಳ್ಳೋಣ ಅಂಥೇಳಿ ಟೊಮೊಟೊನ ಇನ್ನು ಮಿಕ್ಸ್ ಮಾಡಿಲ್ಲ. ಸೊ ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ನೋಡಿಕೊಂಡು ಈಗ ನಾನು ಹಚ್ಚಿಟ್ಕೊಂಡಿರೋ ಟೊಮಾಟೋನ ಹಾಕ್ಕೊತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಟ್ರೈ ಮಾಡಿ. ಮಾವಿನಕಾಯಿ ಹುಳಿ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಸಿಪ್ಪೆ ತೆಗೆದು ಲೈಟಾಗಿ ತೆಗೆದು ಮಕ್ಕಳಿಗೆ ಕೊಡೋದ್ರಿಂದ ಚೆನ್ನಾಗಿರುತ್ತೆ. ಯಾಕಂದರೆ ಸಿಪ್ಪೆ ಗಟ್ಟಿ ಇರೋದ್ರಿಂದ ಒಂದೊಂದು ಮಕ್ಕಳು ಇಷ್ಟಪಡಲ್ಲ ತಿನ್ನೋಕ್ಕೆ. ಇಷ್ಟಪಡ್ತೀನಿ ಅಂತಂದರೆ ಸೊ ಅದನ್ನು ಸಿಪ್ಪೆ ಸಮೇತನೇ ಕೊಡ್ಬೋದು. ಹಾಗೆಯೇ ನಾನು ಈವ್ನಿಂಗ್ ಸ್ನ್ಯಾಕಿಗೆ ಅಂಥೇಳಿ ಮಾವಿನಕಾಯಿ ಚಿರುಮುರಿ ರೆಡಿ ಮಾಡಿದೆ. ಜೊತೆಗೇ ಇಪ್ಪಿ ತಂದು ಪ್ಲೈನಾಗೇ ಏನೂ ವೆಜಿಟೇಬಲ್ ಇಲ್ಲದೇ
ಇದನ್ನು ಸಹ ರೆಡಿ ಮಾಡಿಕೊಂಡೆ. ಸೊ ಈವ್ನಿಂಗ್ ಆಗಿರೋದ್ರಿಂದ ಎರಡನ್ನೂ ಸರ್ವ್ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನು ಜೊತೆಗೆ ಮಾಡಿಕೊಂಡಿದ್ದೆ. ಸೊ ಇದನ್ನು ರೆಡಿ ಆಗಿದೆ. ಈಗ ನಾನು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಮತ್ತು ಸಖತ್ ಟೇಸ್ಟಿಯಾಗಿದೆ. ನೀವು ಒಂದ್ಸಲಿ ಖಂಡಿತವಾಗ್ಲೂ ಟ್ರೈ ಮಾಡಿ, ಇಷ್ಟಪಡ್ತೀರಾ. ಮಾವಿನಕಾಯಿ ಚಿರುಮುರಿ ತುಂಬ ಡಿಫ್ರೆಂಟಾಗಿ ಸಖತ್ ಟೇಸ್ಟಿಯಾಗೇ ಇರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದೇ ಇದು. ಸೊ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.